ಚನ್ನಪಟ್ಟಣದಲ್ಲಿ ಸಿಟಿ ಯೋಗೇಶ್ವರ ಅಲೆ ಇದೆ ಪ್ರಬಲ ಆಕಾಂಕ್ಷಿ ಟಿಕೆಟ್ ಕೊಟ್ಟರೆ ಗೆಲ್ತಾರೆ. ಅದು ಕೂಡ ಬಿಜೆಪಿ ಅವರು ಬೆನ್ನಿಗೆ ನಿಲ್ತಾ ಇಲ್ಲ. ನಾನು ಕೂಡ ಸಿಟಿ ಯೋಗೇಶ್ವರ ಅವರ ಮನೆಗೆ ಹೋಗಿ ಬಂದಿದ್ದೀನಿ. ನಾನು ಅಶ್ವಥ್ ನಾರಾಯಣ ಅವರು, ನಮ್ಮ ಬೆಲ್ಲದವರು, ನಾವೆಲ್ಲ ಅವ್ರ ಮನೆಗೆ ಹೋಗಿ ಬಂದಿದ್ದೀವಿ. ಸ್ವಲ್ಪ ಶಾಂತತೆಯಿಂದ ಇರಪ್ಪ, ನಾವೆಲ್ಲರೂ ನಮ್ಮ ಕೇಂದ್ರದ, ಯಾಕಂದರೆ NDA ಟಿಕೆಟ್ ಕೊಡಬೇಕಾಗಿರೋದು JDS ಅಥವಾ BJP ಅಲ್ಲ, NDA ಆ್ಯಸ್ ಎ NDA ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಅದರಿಂದ NDAಗೆ ನಾವು ಕನ್ವಿನ್ಸ್ ಮಾಡ್ತೀರಿ ಅನ್ನೋ ಮಾತನ್ನು ಕೂಡ ಯೋಗೇಶ್ವರ್ ಅವರಿಗೆ ನಾನು ಅಶ್ವಥ್ ನಾರಾಯಣ ಅವರು ಬೆಲ್ಲದವರು ಹೇಳಿದ್ದೀನಿ. ಸೊ ಅವರು ಕೂಡ ಸಮಾಧಾನದಲ್ಲಿದ್ದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಡೆಲ್ಲಿಗೆ ಹೋಗಿದ್ದಾರೆ ಸಮಾಧಾನ ಇಲ್ಲ, ಅವರು ಡೆಲ್ಲಿಗೆ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ, ಅದೇನು ತಪ್ಪಿಲ್ಲ. ನನಗೂ ಫೋನ್ ಮಾಡಿದ್ರು, ಬರಕ್ಕೆ ಹೇಳಿದರು. ಬಟ್ ನಂದು ಇಲ್ಲೆಲ್ಲ ಕಾರ್ಯಕ್ರಮ ಇದೆ, ನಾನು ಹೋಗೋಕ್ಕಾಗಿಲ್ಲ. ಬಂಡಾಯ ಸ್ಪರ್ಧೆ ಮಾಡ್ತೀನಿ ಟಿಕೆಟ್ ಸಿಗಲಿಲ್ಲ ಅಂತ ಹೇಳ್ತಾರೆ. ಅದು ಸರಿಯಲ್ಲ ಅಂತ ನನ್ನ ಭಾವನೆ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಮನವೊಲಿಸ್ತೀನಿ, ಅದರಲ್ಲೇನು ವ್ಯತ್ಯಾಸ ಆಗಿಲ್ಲ. ಅವರು ಕೂಡ ನಮ್ಮ BJPಯ ನಾಯಕರು, ಕೇಂದ್ರದ ನಾಯಕರ ತೀರ್ಮಾನ ಅಲ್ಲಿ ಯಾರದ ಸಮೀಕ್ಷೆಯಲ್ಲಿ ಯಾರ ಹೆಸರು ಬರುತ್ತೋ ಅದಕ್ಕೆ ಕೇಂದ್ರದ ನಾಯಕರು ಅಲ್ಲೂ ತೋರಿಸ್ತಾರೆ. ಕುಮಾರಸ್ವಾಮಿ ಅವ್ರ ಜೊತೆ ನಾವು ಮಾತಾಡ್ತೀವಿ, ಈ ವಿಚಾರವನ್ನು ಕುಮಾರಸ್ವಾಮಿ ಜೊತೆ ಮಾತಾಡ್ತೀವಿ. ಒಟ್ಟಾರೆ ಒಂದು ಸಿಂಗಲ್ ಅಭ್ಯರ್ಥಿ ಆಗುವಂಥದ್ದು ನಮ್ಮ ಕೆಲಸ ಕಾರ್ಯವನ್ನು ಸಿಂಗಲ್ ಅಭ್ಯರ್ಥಿ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.